ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಕೂಡ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ BA 2ನೇ ಸೆಮಿಸ್ಟರ್ನ ಸಮಗ್ರ ಅರ್ಥಶಾಸ್ತ್ರ ಈ ಒಂದು ವಿಷಯದ ಆನ್ಲೈನ್ ತರಗತಿಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಅರ್ಥಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕ ಶ್ರೀ ವಿಜಯಕುಮಾರ್ ಮಲ್ಲಿಕಾರ್ಜುನ್ ಮಠ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು BD. ಇವತ್ತು ಈ ಸಮಗ್ರ ಅರ್ಥಶಾಸ್ತ್ರ ಈ ಒಂದು ವಿಷಯದ 1ನೇ ಘಟಕದಲ್ಲಿ ಬರುವಂಥ ಸೆಷನ್ ನಂಬರ್ 7 ಮೆಥಡ್ಸ್ ಆಫ್ ನ್ಯಾಷನಲ್ ಇನ್ಕಮ್ ಮೆಜರ್ಮೆಂಟ್, ರಾಷ್ಟ್ರೀಯ ಆದಾಯದ ಮಾಪನದ ವಿಧಾನಗಳು, ಈ ಒಂದು ವಿಷಯದ ಕುರಿತು ನಾನು ತಮ್ಮೊಂದಿಗೆ ಚರ್ಚೆ ಮಾಡಲಿದ್ದೇನೆ. ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದ ಆನ್ಲೈನ್ ಕ್ಲಾಸ್ ಆಫ್ BA ಸೆಕೆಂಡ್ ಸೆಮಿಸ್ಟರ್ ಆಫ್ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ. The title of the paper is Macroeconomics. In today's session, I am going to discuss about the session number 7, that is Methods of National Income Measurement, coming under first unit, that is Introduction to Macroeconomics. ಆತ್ಮೀಯ ವಿದ್ಯಾರ್ಥಿಗಳೇ, ತಾವು ಈ ಹಿಂದಿನ ತರಗತಿಯಲ್ಲಿ ರಾಷ್ಟ್ರೀಯ ಆದಾಯ ಅಂದ್ರೇನು, ರಾಷ್ಟ್ರೀಯ ಆದಾಯದ ಅರ್ಥ, ವ್ಯಾಖ್ಯೆ, ಲಕ್ಷಣಗಳು ಹಾಗೂ ರಾಷ್ಟ್ರೀಯ ಆದಾಯದ ಪ್ರಮುಖ ಪರಿಕಲ್ಪನೆಗಳ ಬಗ್ಗೆ ತಿಳಿದುಕೊಂಡಿದ್ದೀರಿ. ತಾವೀಗಾಗಲೇ ತಿಳಿದಿರುವ ಹಾಗೆ ರಾಷ್ಟ್ರೀಯ ಆದಾಯ ಅನ್ನೋದು ಒಂದು ದೇಶದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಎಲ್ಲ ವಲಯಗಳಲ್ಲಿ ಉತ್ಪಾದನೆಯಾಗುವಂತಹ ಅಂತಿಮ ಸರಕು ಮತ್ತು ಸೇವೆಗಳ ಸಮಗ್ರ ಮಾರುಕಟ್ಟೆ ಮೌಲ್ಯವಾಗಿರುತ್ತದೆ. ಇದನ್ನು ಅಳೆದು ವ್ಯಕ್ತಪಡಿಸುವುದಕ್ಕಾಗಿ ಹಲವಾರು ಪರಿಕಲ್ಪನೆಗಳು ಇರೋದನ್ನು ನಾವು ಕಾಣ್ತೇವೆ. ಒಂದು ಮುಖ್ಯವಾಗಿ ಒಟ್ಟು ರಾಷ್ಟ್ರೀಯ ಉತ್ಪನ್ನ, ಅದನ್ನು GNP ಅಂತೇಳಿ ಕರಿತೇವೆ. GNP is equal to C plus I plus G plus ನೆಟ್ ಎಕ್ಸ್ಪೋರ್ಟ್ ಪ್ಲಸ್ R minus P. ಅದೇ ರೀತಿ ಒಟ್ಟು ದೇಶೀಯ ಉತ್ಪನ್ನ, ನಿವ್ವಳ ರಾಷ್ಟ್ರೀಯ ಉತ್ಪನ್ನ, ಉತ್ಪಾದನಾಂಗಳ ವೆಚ್ಚದಲ್ಲಿ ರಾಷ್ಟ್ರೀಯ ಆದಾಯ, ವ್ಯಯ ಮಾಡಬಹುದಾದಂತಹ ವ್ಯಕ್ತಿಗತ ಆದಾಯ, ತಲಾ ಆದಾಯ, ವೈಯಕ್ತಿಕ ಆದಾಯ, ಹೀಗೆ ರಾಷ್ಟ್ರೀಯ ಆದಾಯವನ್ನು ಅಳತೆ ಮಾಡಿ ವ್ಯಕ್ತಪಡಿಸುವುದಕ್ಕೆ ಬೇರೆ ಬೇರೆ ಪರಿಕಲ್ಪನೆಗಳು ಇರೋದನ್ನು ನಾವು ಹಿಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ದೇವೆ. ಡಿಯರ್ ಸ್ಟೂಡೆಂಟ್ಸ್, ಬಿಫೋರ್ ಗೋಯಿಂಗ್ ಟು ದ today's topic, let us have a brief recapitulation of the previous class. In the previous class, we discussed about the important concepts of national income. As you all know, the national income of a country is the aggregate money value of all final goods and services produced in a year. So there are many concepts to express the national income. One is gross national product, which is measured by adding up the consumption, investment, government expenditure, and also net export and net factor income from abroad, that is C plus I plus G plus net export plus R minus P. So another important concept is GDP at market price, that is measured by adding up the C plus I plus G plus net export. So net national product we have, and also we have net national income at factor cost, that is calculated by adding up the rent, wage, interest, profit and net factor income from abroad. So another one is personal income. So we have also disposable personal income, which is measured by subtracting the personal tax from the personal income. So another important concept we have is per capita income, which is the average income of every person of a country. So these were the important concepts of national income we discussed in the previous class. ಆತ್ಮೀಯ ವಿದ್ಯಾರ್ಥಿಗಳೇ, ಒಂದು ರಾಷ್ಟ್ರದ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಲು ಮುಖ್ಯವಾಗಿ 3 ವಿಧಾನಗಳನ್ನು ಅನುಸರಿಸಲಾಗುತ್ತದೆ. ಅವುಗಳೆಂದರೆ 1 ಮೌಲ್ಯವರ್ಧಿತ ವಿಧಾನ ಅಥವಾ ಉತ್ಪನ್ನದ ವಿಧಾನ ಅಂತೇಳಿ ಕರಿತೇವೆ. 2ನೇದು ಇನ್ಕಮ್ ಮೆಥಡ್ ಅಂದರೆ ಆದಾಯ ವಿಧಾನ. 3ನೇದು ಎಕ್ಸ್ಪೆಂಡಿಚರ್ ಮೆಥಡ್, ವೆಚ್ಚ ವಿಧಾನ. ಸೊ ಈ ರೀತಿ ಒಂದು ರಾಷ್ಟ್ರದ ರಾಷ್ಟ್ರೀಯ ಆದಾಯವನ್ನು ಮುಖ್ಯವಾಗಿ
ಮೂರು ವಿಧಾನಗಳನ್ನು ಅನುಸರಿಸಿ ನಾವು ಮಾಪನ ಮಾಡುತ್ತೇವೆ. ಮೌಲ್ಯವರ್ಧಿತ ವಿಧಾನ, ಆದಾಯ ವಿಧಾನ ಮತ್ತು ವೆಚ್ಚ ವಿಧಾನ. Dear students, there are mainly three types of measurement of national income of any country. One is value added method or product or output method. Second one is income method. Third one is expenditure method. So these are the three important methods we use to measure the national income. So let us have a detailed explanation of these methods of national income. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈಗ ಈ ಮೂರು ವಿಧಾನಗಳನ್ನು ಇಲ್ಲಿ ವಿಶ್ಲೇಷಣೆ ಮಾಡೋಣ. ಒಂದನೆಯ ವಿಧಾನ ವ್ಯಾಲ್ಯೂ ಆ್ಯಡೆಡ್ ಆರ್ ಪ್ರಾಡಕ್ಟ್ ಆರ್ ಔಟ್ಪುಟ್ ಮೆಥಡ್, ಮೌಲ್ಯವರ್ಧಿತ ಅಥವಾ ಉತ್ಪನ್ನದ ವಿಧಾನ. Dear students, under the value added or product method, the contribution of each enterprise to the generation of flow of goods and services is measured. The economy is divided into different industrial sectors such as agriculture, mining, fishing, manufacturing, construction, electricity generation, water supply, etc. So after segregating the different activities into different sectors, the net value added at factor cost by each of these productive enterprise as well as by each industry is estimated. So likewise, we have in the value added method the concept called gross value added at market price. So to find out the gross value added at market price, we calculate the value of output produced in a year in the different sectors of the economy, and from that value we subtract the value of intermediate consumption. So if we subtract the value of intermediate consumption from the value of output, we have gross value added at market price, which is also called gross national product. So another method is net value added at market price. So to get the value of net value added at market price, we have gross value added at market price minus depreciation cost. So as you all know, the depreciation cost is the cost incurred by the productive enterprises and the machineries and equipments and the repairing and maintenance of the capital goods. So NVA, net value added, is nothing but net national product. So another method is national income or net national product at factor cost. So to find out the net national product at factor cost or the real national income, so we get the value of net domestic product at factor cost plus net factor income from abroad. So likewise, in the value added or product method, we calculate the national income. ಆತ್ಮೀಯ ವಿದ್ಯಾರ್ಥಿಗಳೇ, ರಾಷ್ಟ್ರೀಯ ಆದಾಯವನ್ನು ಮೌಲ್ಯವರ್ಧಿತ ವಿಧಾನ ಅಥವಾ ಉತ್ಪನ್ನದ ವಿಧಾನದಲ್ಲಿ ಅಂದಾಜು ಮಾಡುವುದಕ್ಕಾಗಿ ನಾವು ಒಂದು ದೇಶದಲ್ಲಿ ವಿವಿಧ ವಲಯಗಳಲ್ಲಿ ಇರುವಂತಹ ಉತ್ಪಾದನಾ ಉದ್ದಿಮೆಗಳು ಒಂದು ವರ್ಷದ ಅವಧಿಯಲ್ಲಿ ಸರಕು ಮತ್ತು ಸೇವೆಗಳನ್ನು ಅವು ಉತ್ಪಾದಿಸುವಂತಹ ಸರಕು ಮತ್ತು ಸೇವೆಗಳನ್ನು ನಾವಿಲ್ಲಿ ಒಟ್ಟುಗೂಡಿಸಿ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡುತ್ತೇವೆ. ಅಂದರೆ ಒಂದು ವರ್ಷದ ಅವಧಿಯಲ್ಲಿ ಆರ್ಥಿಕತೆಯ ವಿವಿಧ ಉದ್ದಿಮೆ ವಲಯಗಳಲ್ಲಿ ಉತ್ಪಾದನೆಯಾಗುವಂತಹ ಸರಕು ಮತ್ತು ಸೇವೆಗಳ ಮೌಲ್ಯವನ್ನು ನಾವು ಇಲ್ಲಿ ಒಟ್ಟುಗೂಡಿಸುತ್ತೇವೆ. ಹೀಗೆ ಮಾಡಬೇಕಾದ್ರೆ ಅರ್ಥವ್ಯವಸ್ಥೆಯನ್ನು ನಾವು ವಿವಿಧ ವಲಯಗಳನ್ನಾಗಿ ವಿಂಗಡಣೆ ಮಾಡುತ್ತೇವೆ. ಉದಾಹರಣೆಗೆ ಕೃಷಿ, ತಯಾರಿಕಾ ವಲಯ, ಸೇವಾ ವಲಯ, ಹೀಗೆ ಮತ್ತೆ ಕೃಷಿಯಲ್ಲಿ
ಗಣಿಗಾರಿಕೆ ಇರ್ಬೋದು, ಮೀನುಗಾರಿಕೆ ಇರ್ಬೋದು, ವ್ಯವಸಾಯ ಇರ್ಬೋದು. ಈ ರೀತಿಯಾಗಿ ಪ್ರತಿಯೊಂದು ಆರ್ಥಿಕ ಚಟುವಟಿಕೆಯನ್ನು ವಿವಿಧ ವಲಯಗಳಲ್ಲಿ ವಿಂಗಡಣೆ ಮಾಡ್ತಾ ಹೋಗ್ತವೆ. ನಂತರದಲ್ಲಿ ಈ ವಿವಿಧ ವಲಯಗಳಲ್ಲಿರುವಂತಹ ಪ್ರತಿಯೊಂದು ಉತ್ಪಾದನಾ ಉದ್ದಿಮೆಗಳು ಒಂದು ವರ್ಷದ ಅವಧಿಯಲ್ಲಿ ಎಷ್ಟು ಸರಕು ಮತ್ತು ಸೇವೆಗಳನ್ನು, ಎಷ್ಟು ಮೌಲ್ಯದ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಿದ್ದಾರೆ ಎನ್ನುವುದನ್ನು ನಾವು ಇಲ್ಲಿ ಅಂದಾಜು ಮಾಡುತ್ತೇವೆ. ಕೊನೆಗೆ ಈ ಎಲ್ಲ ಉತ್ಪಾದಿತ ಸರಕು ಮತ್ತು ಸೇವೆಗಳ ಮೌಲ್ಯವನ್ನು ಒಟ್ಟುಗೂಡಿಸಿ ರಾಷ್ಟ್ರೀಯ ಆದಾಯವನ್ನು ನಾವಿಲ್ಲಿ ಪಡೆಯುತ್ತೇವೆ. ಸೊ ಹೀಗೆ ಮೌಲ್ಯವರ್ಧಿತ ವಿಧಾನ ಅಥವಾ ಉತ್ಪನ್ನದ ವಿಧಾನದಲ್ಲಿ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡಿ ವ್ಯಕ್ತಪಡಿಸುವುದಕ್ಕಾಗಿ ನಮಗೆ ಇಲ್ಲಿ ವಿಭಿನ್ನವಾದ ಪರಿಕಲ್ಪನೆಗಳಿವೆ. ಒಂದು, ಒಟ್ಟು ಮೌಲ್ಯವರ್ಧನೆ, ಅಥವಾ ಇದನ್ನು ನಾವು ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂದರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ಹೇಳಿ ಕರಿಬೋದು. ಸೊ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ನಾವಿಲ್ಲಿ ಪಡಿಬೇಕಾದರೆ ಉತ್ಪಾದನೆಯಾದಂತಹ ಒಟ್ಟು ಉತ್ಪನ್ನಗಳ ಮೌಲ್ಯದಲ್ಲಿ ಮಧ್ಯಂತರ ಅನುಭೋಗಕ್ಕಾಗಿ ಅಥವಾ ಮಧ್ಯಂತರ ಬಳಕೆಗಾಗಿ ಬಳಸಿದಂತಹ ಸರಕು ಮತ್ತು ಸೇವೆಗಳ ಮೌಲ್ಯವನ್ನು ಕಳೆಯಬೇಕಾಗುತ್ತದೆ. ಅಂದರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ಪಡೆಯಲು ಉತ್ಪಾದನೆಯಾದಂತಹ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯದಲ್ಲಿ ನಾವು ಮಧ್ಯಂತರ ಬಳಕೆಯ ಸರಕು ಮತ್ತು ಸೇವೆಗಳ ಮೌಲ್ಯವನ್ನು ಕಳೆದರೆ ನಮಗೆ ಒಟ್ಟು ಮೌಲ್ಯವರ್ಧನೆ ಅಥವಾ ಒಟ್ಟು ರಾಷ್ಟ್ರೀಯ ಉತ್ಪನ್ನ ನಮಗೆ ಲಭ್ಯವಾಗುತ್ತದೆ. ಅದೇ ರೀತಿ ನಿವ್ವಳ ಮೌಲ್ಯವರ್ಧಿತ ರಾಷ್ಟ್ರೀಯ ಆದಾಯ ಅಥವಾ ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನು ಪಡೆಯಬೇಕಾದರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಸವಕಳಿ ವೆಚ್ಚವನ್ನು ಕಳೆಯಬೇಕಾಗುತ್ತದೆ. ಅದೇ ರೀತಿ ಇನ್ನೊಂದು ಮುಖ್ಯವಾದ ಪರಿಕಲ್ಪನೆ, ನಿವ್ವಳ ರಾಷ್ಟ್ರೀಯ ಉತ್ಪನ್ನ, ಉತ್ಪಾದನಾಂಗಳ ವೆಚ್ಚದಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನು ಪಡೆಯಬೇಕಾದರೆ ನಿವ್ವಳ ದೇಶೀಯ ಉತ್ಪನ್ನಕ್ಕೆ ನಾವು ವಿದೇಶದಿಂದ ಗಳಿಸಿದ ಉತ್ಪಾದನಾಂಗಳ ಆದಾಯವನ್ನು ಸೇರಿಸಬೇಕಾಗುತ್ತದೆ. ಈ ರೀತಿ ನಾವು ಉತ್ಪನ್ನ ವಿಧಾನದಲ್ಲಿ ಅಥವಾ ಮೌಲ್ಯವರ್ಧನಾ ವಿಧಾನದಲ್ಲಿ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡಬಹುದಾಗಿದೆ. So dear students, under the value added method or the product method, if we want to calculate the national income, there are some precautions which need to be taken. So one important precaution is the imputed rent values of the self-occupied houses should be included in the value of national product. Second important precaution is the sales and purchase of second-hand goods should not be included, because these second-hand goods may not be produced in the current year. Only the goods and services produced in the current year should be taken into for the calculation of the national income. So third important precaution is the value of production for self-consumption are to be included. So the value of goods and services which are kept for the self-consumption should be included in the national income. So values of services of housewives are not included in the national income, because the value of services of the housewives cannot be accurately measured. So next important precaution is the value of intermediate goods must not be counted. If we take into account the value of intermediate goods, it will lead to the double counting of the national income. So to avoid the double counting of the national income, we must not include the value of intermediate goods in the calculation of national income. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಮೌಲ್ಯವರ್ಧಿತ ವಿಧಾನ ಅಥವಾ ಉತ್ಪನ್ನ ವಿಧಾನದಲ್ಲಿ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡಬೇಕಾದ್ರೆ ಕೆಲವೊಂದು ಮುನ್ನೆಚ್ಚರಿಕೆಗಳನ್ನು ಇಲ್ಲಿ ವಹಿಸಬೇಕಾಗ್ತದೆ. ಒಂದು, ಸ್ವಂತ ವಾಸಕ್ಕೆ ಬಳಸಿದಂತಹ ಮನೆಯ ಮೌಲ್ಯವನ್ನು ನಾವಿಲ್ಲಿ ರಾಷ್ಟ್ರೀಯ ಆದಾಯದಲ್ಲಿ ಸೇರಿಸಬೇಕಾಗುತ್ತದೆ. ಈಗಾಗಲೇ ಬಳಸಿರುವಂತಹ ಅಂದರೆ ಎರಡನೇ ಕೈನ ಸರಕುಗಳ ಮಾರಾಟ ಮತ್ತು ಖರೀದಿ ಮೌಲ್ಯವನ್ನು ಇಲ್ಲಿ ಸೇರಿಸಬಾರದು, ಯಾಕೆಂದರೆ ಅವು ಪ್ರಸ್ತುತ ವರ್ಷದಲ್ಲಿ ಉತ್ಪಾದನೆ ಆಗಿರುವುದಿಲ್ಲ. ಅದೇ ರೀತಿಯಾಗಿ ಸ್ವಂತ ಬಳಕೆಗೆ ತೆಗೆದಿಟ್ಟಿರುವಂತಹ ವಸ್ತುಗಳ ಮೌಲ್ಯವನ್ನು ರಾಷ್ಟ್ರೀಯ ಆದಾಯದಲ್ಲಿ ಸೇರಿಸಬೇಕಾಗುತ್ತದೆ. ಅದೇ ರೀತಿ
ಕುಟುಂಬದಲ್ಲಿ ಕೆಲಸ ಮಾಡುವಂತಹ ಗೃಹಿಣಿಯರ ಸೇವೆ ಏನಿದೆ ಅದರ ಮೌಲ್ಯವನ್ನು ರಾಷ್ಟ್ರೀಯ ಆದಾಯದಲ್ಲಿ ಸೇರಿಸಲಾಗುವುದಿಲ್ಲ. ಏಕೆಂದರೆ ಈ ರೀತಿ ಗೃಹಿಣಿಯರ ಕಾರ್ಯದ ಅಥವಾ ಸೇವೆಯ ಮೌಲ್ಯವನ್ನು ನಾವು ನಿಖರವಾಗಿ ಅಂದಾಜು ಮಾಡೋದಕ್ಕೆ ಬರೋದಿಲ್ಲ ಮತ್ತು ಅದಕ್ಕೆ ಸಂಬಂಧಿಸಿದ ಅಂಕಿಅಂಶಗಳು ಸಹ ಲಭ್ಯ ಇರುವುದಿಲ್ಲ. ಇನ್ನು ಮತ್ತೊಂದು ಮುನ್ನೆಚ್ಚರಿಕೆ ಅಂತಂದರೆ ಮಧ್ಯವರ್ತಿ ಸರಕುಗಳ ಮೌಲ್ಯವನ್ನು ರಾಷ್ಟ್ರೀಯ ಆದಾಯದಲ್ಲಿ ಸೇರಿಸಬಾರದು. ಏಕೆಂದರೆ ನಾವಿಲ್ಲಿ ಕೇವಲ ಅಂತಿಮ ಸರಕು ಮತ್ತು ಸೇವೆಗಳ ಮೌಲ್ಯವನ್ನು ಮಾತ್ರ ಪರಿಗಣಿಸುತ್ತೇವೆ. ಮಧ್ಯವರ್ತಿ ಸರಕುಗಳನ್ನು ಏನಾದರೂ ಪರಿಗಣಿಸಿದ್ದೇ ಆದರೆ ಇದು ರಾಷ್ಟ್ರೀಯ ಆದಾಯದ ದ್ವಿಗುಣನೆ ಸಮಸ್ಯೆ ಉಂಟಾಗುತ್ತದೆ. ಅಂದರೆ ನಾವು ರಾಷ್ಟ್ರೀಯ ಆದಾಯದ ತಪ್ಪು ಅಂದಾಜು ಮಾಡಿದಂತಾಗುತ್ತದೆ. ಆದ್ದರಿಂದ ರಾಷ್ಟ್ರೀಯ ಆದಾಯದ ತಪ್ಪು ಅಂದಾಜನ್ನು ನಾವು ಸರಿಪಡಿಸಲು ಈ ಮಧ್ಯವರ್ತಿ ಸರಕುಗಳ ಮೌಲ್ಯವನ್ನು ರಾಷ್ಟ್ರೀಯ ಆದಾಯದಲ್ಲಿ ಪರಿಗಣಿಸಬಾರದು. ಇದು ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡುವುದಕ್ಕೆ ಇರುವ ಒಂದು ವಿಧಾನ. Dear students, another important method to measure the national income is income method. So under this method, national income is obtained by summing up of the incomes of all individuals of a country. Like to get the national income, we must add rent, wage, interest, profit, and also the incomes of self-employed. So the rent is income earned by the landowners. So wage is given to the laborers working in different industries of the economy. So interest is paid to the interest is the income of capital. So profit is the income of the organizers or the entrepreneurs. So the incomes of self-employed. So if we add the rent, wage, interest, profit, and also the incomes of self-employed, we have national income under the income method. So measurements of national income through income method involves following main steps. One important step is to identify the productive enterprises and classify them into different sectors of the economy. So then second step is to classify the factor payments. So that is rent, wage, interest, profit, like that. So the next step is to measure factor payments, how much the factor payment is made by each productive enterprise of the economy. Then adding up of factor payments in a particular industry or the particular sector, we add up the total factor payments. Again, finally, to get the national income, we sum up the incomes paid out by all industrial sectors of the country. ಆತ್ಮೀಯ ವಿದ್ಯಾರ್ಥಿಗಳೇ, ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡುವುದಕ್ಕಾಗಿ ಇರುವ ಮತ್ತೊಂದು ಪ್ರಮುಖ ವಿಧಾನ ಅಂತಂದರೆ ಆದಾಯ ವಿಧಾನ. ಆದಾಯ ವಿಧಾನದಲ್ಲಿ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡಲು ರಾಷ್ಟ್ರದ ಪ್ರತಿಯೊಬ್ಬ ವ್ಯಕ್ತಿಗಳು ಗಳಿಸುವ ಆದಾಯವನ್ನು ನಾವು ಒಟ್ಟುಗೂಡಿಸುತ್ತೇವೆ. ಈ ರೀತಿ ರಾಷ್ಟ್ರದ ಎಲ್ಲ ವ್ಯಕ್ತಿಗಳ ಆದಾಯವನ್ನು ಒಟ್ಟುಗೂಡಿಸಿದಾಗ ಲಭ್ಯವಾಗುವುದೇ ರಾಷ್ಟ್ರೀಯ ಆದಾಯ. ಇಲ್ಲಿ ಎಲ್ಲ ವ್ಯಕ್ತಿಗಳ ಆದಾಯ ಅಂತಂದರೆ ಮುಖ್ಯವಾಗಿ ಗೇಣಿ, ಕೂಲಿ, ಬಡ್ಡಿ, ಲಾಭ ಮತ್ತು ಸ್ವಂತ ಉದ್ಯೋಗದಲ್ಲಿ ತೊಡಗಿರುವ ವ್ಯಕ್ತಿಗಳ ಆದಾಯ. ಈ ರೀತಿ ಈ 5 ರೀತಿಯ ಆದಾಯಗಳನ್ನು ಒಟ್ಟುಗೂಡಿಸಿದಾಗ ನಮಗೆ ರಾಷ್ಟ್ರೀಯ ಆದಾಯ ಲಭ್ಯವಾಗುತ್ತದೆ. ಗೇಣಿ ಇದು ಭೂಮಾಲೀಕರಿಗೆ ಕೊಡುವಂಥ ಅಥವಾ ಭೂಮಾಲೀಕರು ಗಳಿಸುವಂಥ ಆದಾಯವಾಗಿರುತ್ತದೆ. ಆಧುನಿಕ ಅರ್ಥಶಾಸ್ತ್ರದಲ್ಲಿ ಗೇಣಿ ಅನ್ನುವ ಪದಕ್ಕೆ ವಿಸ್ತೃತವಾದ ಅರ್ಥವಿದೆ. ಅದು ಕೇವಲ ಭೂಮಾಲೀಕರಿಗೆ ಕೊಡುವುದ ಬಾಡಿಗೆ ಅಷ್ಟೇ ಅಲ್ಲ, ನಿರಂತರ ಆದಾಯವನ್ನು ತಂದುಕೊಡುವಂತಹ ದೀರ್ಘ ಬಾಳಿಕೆ ಬರುವ ಯಾವುದೇ ವಸ್ತುಗಳು ಗಳಿಸುವಂತಹ ಒಂದು ಆದಾಯವಾಗಿರುತ್ತದೆ. ಅದೇ ರೀತಿ ಕೂಲಿ ಇದು ಕಾರ್ಮಿಕರಿಗೆ ಕೊಡುವಂತಹ ಹಣವಾಗಿರುತ್ತದೆ ಅಥವಾ ಕಾರ್ಮಿಕರು ಗಳಿಸುವ ಆದಾಯವಾಗಿರುತ್ತದೆ. ಬಡ್ಡಿ ಇದು ಬಂಡವಾಳದ ಆದಾಯವಾಗಿರುತ್ತದೆ. ಲಾಭ ಇದು ಉದ್ದಿಮೆದಾರರು ಗಳಿಸುವಂತಹ ಆದಾಯವಾಗಿರುತ್ತದೆ. ಜೊತೆಗೆ ಸ್ವಂತ ಉದ್ಯೋಗದಲ್ಲಿ ತೊಡಗಿರುವಂಥ ವ್ಯಕ್ತಿಗಳ ಆದಾಯ
ಇವೆಲ್ಲವನ್ನು ಸೇರಿಸಿದಾಗ ನಮಗೆ ರಾಷ್ಟ್ರೀಯ ಆದಾಯ ಲಭ್ಯವಾಗುತ್ತದೆ. ಆದ್ದರಿಂದ ರಾಷ್ಟ್ರೀಯ ಆದಾಯದಲ್ಲಿ ನಾವು ಆದಾಯ ವಿಧಾನದಲ್ಲಿ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡಬೇಕಾದ್ರೆ ಗೇಣಿ, ಕೂಲಿ, ಬಡ್ಡಿ, ಲಾಭ ಮತ್ತು ಸ್ವಂತ ಉದ್ಯೋಗಿಗಳ ಆದಾಯ ಇವೆಲ್ಲವನ್ನು ಒಟ್ಟುಗೂಡಿಸಿ ಪಡೆಯಬೇಕಾಗುತ್ತದೆ. ಆದಾಯ ವಿಧಾನದಲ್ಲಿ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡಬೇಕಾದ್ರೆ ಕೆಲವೊಂದು ಪ್ರಮುಖ ಹಂತಗಳನ್ನು ನಾವಿಲ್ಲಿ ಅನುಸರಿಸಬೇಕಾಗುತ್ತದೆ. ಒಂದನೆಯ ಹಂತ ಉತ್ಪಾದನಾ ಉದ್ಯಮಿಗಳನ್ನು ಗುರುತಿಸುವುದು ಮತ್ತು ಅವುಗಳನ್ನು ವಿವಿಧ ವಲಯಗಳನ್ನಾಗಿ ವರ್ಗೀಕರಿಸುವುದು. ಎರಡನೇ ಹಂತದಲ್ಲಿ ನಾವು ಉತ್ಪಾದನಾಂಗಗಳಿಗೆ ಪಾವತಿಸುವಂತಹ ಆದಾಯವನ್ನು ಗೇಣಿ, ಕೂಲಿ, ಬಡ್ಡಿ ಮತ್ತು ಲಾಭದ ರೂಪದಲ್ಲಿ ಅದನ್ನು ವರ್ಗೀಕರಣ ಮಾಡಬೇಕಾಗುತ್ತದೆ. ನಂತರದಲ್ಲಿ ಈ ಉತ್ಪಾದನಾಂಗಗಳಿಗೆ ಪಾವತಿಯಾಗುವಂತಹ ಆದಾಯ ಅಥವಾ ಹಣವನ್ನು ಅಂದಾಜು ಮಾಡಬೇಕಾಗುತ್ತದೆ. ನಂತರದಲ್ಲಿ ಅದನ್ನು ಒಟ್ಟುಗೂಡಿಸಬೇಕಾಗುತ್ತದೆ. ಕೊನೆಯದಾಗಿ ವಿವಿಧ ವಲಯಗಳಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಪಾವತಿಯಾದಂತಹ ಉತ್ಪಾದನಾಂಗಗಳ ಆದಾಯವನ್ನು ಒಟ್ಟುಗೂಡಿಸಿ ನಾವು ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡುತ್ತೇವೆ. ಈ ರೀತಿ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡುವಾಗ ಇಲ್ಲಿ ಕೆಲವೊಂದು ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕಾಗುತ್ತದೆ. So, dear students, while calculating the national income under the income method, we need to take some precautions. So, one important precaution is the transfer payments not included in the value of national income, because the transfer payments like the unemployment compensation, old age pension, so like that, so the value of these transfer payments should not be included in the value of national income, because these transfer payments represents only the transfer of money from the government to the public. So the second precaution is the imputed rent values of self-occupied houses are to be included. So the value of illegal money the illegal transactions should not be included, because under the national income we take into account only those transactions which are legally accepted. So windfall gains not included. Another important precaution which need to be taken into account while calculating the national income is the corporate profit tax should not be included. Death duties, gift taxes, etc., which are paid from past savings and not from current income should be excluded. Receipts from second-hand goods should not be included. Value of production used for self-consumption should be included. ಆತ್ಮೀಯ ವಿದ್ಯಾರ್ಥಿಗಳೇ, ಆದಾಯ ವಿಧಾನದಲ್ಲಿ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡುವಾಗ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕಾಗುತ್ತದೆ. ಒಂದನೇ ಮುನ್ನೆಚ್ಚರಿಕೆ ಕ್ರಮ ಅಂತಂದರೆ ವರ್ಗಾವಣೆ ಪಾವತಿಗಳನ್ನು ಇಲ್ಲಿ ಪರಿಗಣಿಸಬಾರದು. ವರ್ಗಾವಣೆ ಪಾವತಿಗಳಂತಂದರೆ ಸರ್ಕಾರ ಜನರಿಗೆ ಕೆಲವೊಂದು ಅನುಕೂಲಗಳನ್ನು ಕಲ್ಪಿಸುವುದಕ್ಕಾಗಿ ಕೊಡುವಂಥ ಹಣವಾಗಿರುತ್ತದೆ. ಮುಖ್ಯವಾಗಿ ವಿಧವಾ ವೇತನ ಇರ್ಬೋದು, ಅಂಗವಿಕಲರ ಮಾಶಾಸನ ಇರ್ಬೋದು, ವೃದ್ಧಾಪ್ಯ ವೇತನ, ಈ ರೀತಿ ಈ ವರ್ಗಾವಣೆ ಪಾವತಿಗಳ ಮೌಲ್ಯವನ್ನು ನಾವು ರಾಷ್ಟ್ರೀಯ ಆದಾಯದಲ್ಲಿ ಸೇರಿಸಬಾರದು. ಏಕೆಂದರೆ ಅದು ಯಾವುದೇ ವಸ್ತು ಅಥವಾ ಸೇವೆಯ ಉತ್ಪಾದನೆ ಆಗಿರುವುದಿಲ್ಲ. ಅದು ಕೇವಲ ಸರ್ಕಾರದಿಂದ ಜನರ ಕಡೆಗೆ ಹಣದ ವರ್ಗಾವಣೆಯನ್ನು ಪ್ರತಿನಿಧಿಸುತ್ತದೆ. ಎರಡನೇ ಮುನ್ನೆಚ್ಚರಿಕೆ ಕ್ರಮ, ಸ್ವಂತ ಬಳಕೆಗೆ ಮೀಸಲಿರುವಂತಹ ಮನೆಯ ಮೌಲ್ಯವನ್ನು ನಾವು ರಾಷ್ಟ್ರೀಯ ಆದಾಯದಲ್ಲಿ ಸೇರಿಸಬೇಕಾಗುತ್ತದೆ. ಇಲ್ಲಿಗಲ್ ಮನಿ ಅಂದರೆ ಕಾನೂನಿಗೆ ವಿರುದ್ಧವಾಗಿ ನಡೆಯುವಂತಹ ಅಕ್ರಮ ಚಟುವಟಿಕೆಗಳಲ್ಲಿ ಗಳಿಸುವ ಆದಾಯವನ್ನು ಸೇರಿಸಲಾಗುವುದಿಲ್ಲ. ಕೆಲವೊಮ್ಮೆ ಅದೃಷ್ಟದ ಲಾಭ ಬಂದಿರುತ್ತದೆ, ಅದನ್ನು ಸಹ ನಾವು ರಾಷ್ಟ್ರೀಯ ಆದಾಯದಲ್ಲಿ ಸೇರಿಸುವುದಿಲ್ಲ. ಉದಾಹರಣೆಗೆ ಲಾಟ್ರಿ, ಬಹುಮಾನ, ಈ ರೀತಿಯಲ್ಲಿ ಬಂದಿರುವಂತಹ ಆದಾಯವನ್ನು ರಾಷ್ಟ್ರೀಯ ಆದಾಯದಲ್ಲಿ ಸೇರಿಸಬಾರದು.
ಕಂಪನಿ ತೆರಿಗೆಯನ್ನು ರಾಷ್ಟ್ರೀಯ ಆದಾಯದಲ್ಲಿ ಸೇರಿಸಬಾರದು. ಅದೇ ರೀತಿ ಹಿಂದಿನ ಉಳಿತಾಯದಿಂದ ಪಾವತಿ ಮಾಡಿದಂತಹ ತೆರಿಗೆಗಳು, ಅದು ಡೆತ್ ಡ್ಯೂಟಿ ಇರ್ಬೋದು, ಗಿಫ್ಟ್ ಟ್ಯಾಕ್ಸ್ ಇರ್ಬೋದು, ಇವುಗಳನ್ನು ನಾವು ರಾಷ್ಟ್ರೀಯ ಆದಾಯದಲ್ಲಿ ಸೇರಿಸಬಾರ್ದು. ಅದೇ ರೀತಿ ಎರಡನೇ ಕೈ ಅಥವಾ ಬಳಸಿದ ಸರಕುಗಳ ಮೌಲ್ಯವನ್ನು ರಾಷ್ಟ್ರೀಯ ಆದಾಯದಲ್ಲಿ ಸೇರಿಸಬಾರದು. ಇನ್ನು ಸ್ವಂತ ಅನುಭೋಗಕ್ಕೆ ತೆಗೆದಿಸಿರುವಂತಹ ಸರಕುಗಳ ಮೌಲ್ಯವನ್ನು ರಾಷ್ಟ್ರೀಯ ಆದಾಯದಲ್ಲಿ ಸೇರಿಸಬೇಕಾಗುತ್ತದೆ. ಸೊ ಇವೆಲ್ಲ ಆದಾಯ ವಿಧಾನದಲ್ಲಿ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡುವಾಗ ವಹಿಸಬೇಕಾದಂಥ ಮುನ್ನೆಚ್ಚರಿಕೆ ಕ್ರಮಗಳು. ಸೊ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಮೆಥಡ್ ಆಫ್ ಕ್ಯಾಲ್ಕುಲೇಟಿಂಗ್ ದಿ ನ್ಯಾಷನಲ್ ಇನ್ಕಮ್ ಈಸ್ expenditure method. Dear students, in the expenditure method, national income is measured by adding up all expenditures made on goods and services during a year. We add the following types of expenditures by households, government, and by productive enterprises to obtain national income. So one is private consumption expenditure made by the households of the country on the purchase and consumption of goods and services in a year. Second one is the expenditure by private enterprises to create the capital equipments. So that is also called gross domestic capital formation. So this expenditure is made by the private enterprises and the creation of capital equipments. So that is denoted by I. So third important part of the national income is government final consumption expenditure, which is denoted by G. So the government also makes expenditure on the purchase of goods and services from the public. So that is why this is also included in the national income. So fourth one is net exports, that is export minus imports. ಆತ್ಮೀಯ ವಿದ್ಯಾರ್ಥಿಗಳೇ, ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡುವ ಮತ್ತೊಂದು ಪ್ರಮುಖ ವಿಧಾನ ಅಂತಂದರೆ ವೆಚ್ಚ ವಿಧಾನ. ವೆಚ್ಚ ವಿಧಾನದಲ್ಲಿ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡಲು ಒಂದು ವರ್ಷದ ಅವಧಿಯಲ್ಲಿ ವಿವಿಧ ವರ್ಗದ ಜನರು ಹಾಗೂ ಸಂಸ್ಥೆಗಳು ಸರಕು ಮತ್ತು ಸೇವೆಗಳ ಮೇಲೆ ಮಾಡಿದಂತಹ ವೆಚ್ಚವನ್ನು ಒಟ್ಟುಗೂಡಿಸುತ್ತೇವೆ. ಮುಖ್ಯವಾಗಿ ಈ ವೆಚ್ಚದ ಪ್ರಕಾರಗಳಂತಂದರೆ, ಒಂದು ಖಾಸಗಿ ಅನುಭೋಗ ವೆಚ್ಚ. ಇದನ್ನು ಕುಟುಂಬಗಳು ಸರಕು ಮತ್ತು ಸೇವೆಗಳನ್ನು ಅನುಭೋಗಿಸಲು ಮಾಡುತ್ತವೆ. ಸೊ ಇದನ್ನು ನಾವು ಸಿ ಎಂದು ಸೂಚಿಸುತ್ತೇವೆ. ಎರಡನೇ ಮುಖ್ಯವಾದ ವೆಚ್ಚದ ಪ್ರಕಾರ ಖಾಸಗಿ ಹೂಡಿಕೆ ವೆಚ್ಚ. ಈ ಖಾಸಗಿ ಹೂಡಿಕೆ ವೆಚ್ಚವನ್ನು ಖಾಸಗಿ ಉದ್ದಿಮೆದಾರರು ತಮ್ಮ ಉತ್ಪಾದನೆಗೆ ಅಗತ್ಯವಾಗಿರುವಂತಹ ಬಂಡವಾಳ ಸರಕುಗಳನ್ನು ನಿರ್ಮಿಸಲು ಮಾಡುತ್ತಾರೆ. ಇದನ್ನು ನಾವು ಒಟ್ಟು ದೇಶೀಯ ಬಂಡವಾಳ ಸಂಚಯನ ಎಂದೂ ಸಹ ಕರೆಯುತ್ತೇವೆ. ಇದನ್ನು ಇಂಗ್ಲಿಷ್ ಅಕ್ಷರ ಐನಿಂದ ಸೂಚಿಸುತ್ತೇವೆ. ಮೂರನೇ ಪ್ರಮುಖವಾದ ವೆಚ್ಚದ ಪ್ರಕಾರ ಸರ್ಕಾರಿ ಹೂಡಿಕೆ ವೆಚ್ಚ. ಸರ್ಕಾರ ರಾಷ್ಟ್ರದ ಜನರಿಗೆ ಅಗತ್ಯವಾದಂತಹ ಸರಕು ಮೂಲಭೂತ ಸೇವೆಗಳನ್ನು ಒದಗಿಸುವುದಕ್ಕಾಗಿ ಸರಕು ಮತ್ತು ಸೇವೆಗಳನ್ನು ಖರೀದಿಸುತ್ತದೆ. ಸೊ ಈ ರೀತಿ ಸರ್ಕಾರ ಸರಕು ಮತ್ತು ಸೇವೆಗಳ ಖರೀದಿ ಮೇಲೆ ಮಾಡಿದಂತಹ ವೆಚ್ಚವನ್ನು ನಾವು ಇಲ್ಲಿ ಸೇರಿಸುತ್ತೇವೆ. ಅದನ್ನು ಜಿ ಎಂದು ನಾವು ಸೂಚಿಸುತ್ತೇವೆ. ಇನ್ನು ಈ ಸಿ, ಐ ಮತ್ತು ಜಿಗೆ ನಾವು ನಿವ್ವಳ ರಫ್ತು ಮೌಲ್ಯವನ್ನು ಸೇರಿಸಬೇಕಾಗುತ್ತದೆ. ಅಂದರೆ ರಫ್ತು ಮೌಲ್ಯದಲ್ಲಿ ಆಮದು ಮೌಲ್ಯವನ್ನು ಕಳೆದು ಬರುವಂತಹ ನಿವ್ವಳ ರಫ್ತು ಮೌಲ್ಯವನ್ನು ಇಲ್ಲಿ ಸೇರಿಸಬೇಕಾಗುತ್ತದೆ. ಈ ರೀತಿ ವೆಚ್ಚ ವಿಧಾನದಲ್ಲಿ ನಾವು ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡುತ್ತೇವೆ. ಸೊ ಇಲ್ಲಿ ವೆಚ್ಚ ವಿಧಾನದಲ್ಲಿ ರಾಷ್ಟ್ರೀಯ ಆದಾಯವನ್ನು ಅಳೆದು ವ್ಯಕ್ತಪಡಿಸುವುದಕ್ಕೆ ಇರುವಂಥ ಮುಖ್ಯವಾದ ಪರಿಕಲ್ಪನೆಗಳು ಅಂತಂದರೆ GDP ಅಟ್ ಮಾರ್ಕೆಟ್ ಪ್ರೈಸ್, ಅಂದರೆ ಮಾರುಕಟ್ಟೆ ಬೆಲೆಯಲ್ಲಿ ಒಟ್ಟು ದೇಶೀಯ ಉತ್ಪನ್ನ. ಇದನ್ನು ಪಡೆಯುವುದಕ್ಕಾಗಿ ಸಿ, ಐ ಮತ್ತು ಜಿ ಮತ್ತು ನಿವ್ವಳ ರಫ್ತು ನೆಟ್ ಎಕ್ಸ್ಪೋರ್ಟ್ ಇದನ್ನು ನಾವು ಒಟ್ಟುಗೂಡಿಸುತ್ತೇವೆ. ಅದೇ ರೀತಿ NDP ಅಟ್ ಮಾರ್ಕೆಟ್ ಪ್ರೈಸ್ ಈಸ್ ಈಕ್ವಲ್ ಟು GDP ಅಟ್ ಮಾರ್ಕೆಟ್ ಪ್ರೈಸ್ ಮೈನಸ್ ಡೆಪ್ರಿಸಿಯೇಷನ್ ಕಾಸ್ಟ್.
ನಿವ್ವಳ ದೇಶೀಯ ಉತ್ಪನ್ನವನ್ನು ಪಡೆಯುವುದಕ್ಕಾಗಿ ಒಟ್ಟು ದೇಶೀಯ ಉತ್ಪನ್ನದಲ್ಲಿ ನಾವು ಸವಕಳಿ ವೆಚ್ಚವನ್ನು ಕಳೆಯುತ್ತೇವೆ. So like that, dear students, to calculate the expenditure method and to express the value of national income under the expenditure method, we have the concepts called GDP at market price, which is nothing but the C plus I plus G plus net export. And also we have net domestic product at market price, which is calculated by subtracting the value of depreciation cost from the GDP at market price. Dear students, while calculating the national income under expenditure method, we need to take some precautions. One is the value of second-hand goods should not be included. The purchase of shares and bonds, the value of purchase of shares and bonds should not be included in the national income, because these shares and bonds are only the does not pertain to the current year. So the expenditure on transfer payments by the government should not be included, and also the expenditure made on the intermediate goods should not be included while calculating the national income. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈ ವೆಚ್ಚ ವಿಧಾನದಲ್ಲಿ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡಬೇಕಾದರೆ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಇಲ್ಲಿ ವಹಿಸುವುದು ಅವಶ್ಯಕವಾಗಿರುತ್ತದೆ. ಒಂದು, ಎರಡನೇ ಕೈ ಅಥವಾ ಈಗಾಗಲೇ ಬಳಸಿದಂತಹ ಸರಕುಗಳ ಮೌಲ್ಯವನ್ನು ಸೇರಿಸಬಾರದು. ಷೇರು ಮತ್ತು ಬಾಂಡುಗಳ ಖರೀದಿಗಾಗಿ ಮಾಡಿದಂಥ ವೆಚ್ಚವನ್ನು ಸೇರಿಸಬಾರದು. ಅದೇ ರೀತಿ ವರ್ಗಾವಣೆ ಗಳಿಕೆಯ ಮೇಲೆ ಸರ್ಕಾರ ಮಾಡುವಂಥ ವೆಚ್ಚವನ್ನು ಸೇರಿಸಬಾರದು. ಜೊತೆಗೆ ಮಧ್ಯವರ್ತಿ ಸರಕುಗಳ ಮೇಲೆ ಮಾಡಿದಂತಹ ವೆಚ್ಚ, ಇವೆಲ್ಲವನ್ನು ಇಲ್ಲಿ ರಾಷ್ಟ್ರೀಯ ಆದಾಯದಲ್ಲಿ ಸೇರಿಸಲಾಗುವುದಿಲ್ಲ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ತಾವು ಈ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡುವುದಕ್ಕಾಗಿ ಇರುವ ವಿಧಾನಗಳು ಮತ್ತು ಯಾವ ರೀತಿ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡಲಾಗುತ್ತದೆ ಅನ್ನೋದನ್ನು ಅಭ್ಯಾಸ ಮಾಡಿರುತ್ತೀರಿ. ಸೊ ಮುಖ್ಯವಾಗಿ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡಲು 3 ವಿಧಾನಗಳಿವೆ. ಒಂದು, ಮೌಲ್ಯವರ್ಧಿತ ಅಥವಾ ಉತ್ಪನ್ನದ ವಿಧಾನ. 2, ಆದಾಯ ವಿಧಾನ. 3, ವೆಚ್ಚ ವಿಧಾನ. ಸೊ ಮೌಲ್ಯವರ್ಧಿತ ವಿಧಾನದಲ್ಲಿ ನಾವು ಒಂದು ವರ್ಷದ ಅವಧಿಯಲ್ಲಿ ಒಂದು ಆರ್ಥಿಕತೆಯ ವಿವಿಧ ವಲಯಗಳಲ್ಲಿ ಉತ್ಪಾದನೆಯಾದಂತಹ ಸರಕು ಮತ್ತು ಸೇವೆಗಳ ಮೌಲ್ಯವನ್ನು ಒಟ್ಟುಗೂಡಿಸಿ ರಾಷ್ಟ್ರೀಯ ಆದಾಯವನ್ನು ಪಡೆಯುತ್ತೇವೆ. ಆದಾಯ ವಿಧಾನದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ರಾಷ್ಟ್ರದ ಎಲ್ಲ ಜನರು ಗಳಿಸುವಂತಹ ಆದಾಯವನ್ನು ಒಟ್ಟುಗೂಡಿಸಿ ರಾಷ್ಟ್ರೀಯ ಆದಾಯವನ್ನು ಪಡೆಯುತ್ತೇವೆ. ಇನ್ನು ವೆಚ್ಚ ವಿಧಾನದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಎಲ್ಲ ರೀತಿ ಮಾಡಿದಂತಹ ವೆಚ್ಚವನ್ನು ಒಟ್ಟುಗೂಡಿಸಿ ರಾಷ್ಟ್ರೀಯ ಆದಾಯವನ್ನು ಪಡೆಯುತ್ತೇವೆ. So dear students, so far we discussed about the methods of national income. As you all know, there are mainly 3 types of measurement of national income. One is value added, second one is income method, third one is expenditure method. Under the value added method, the contribution of each enterprises to the generation of flow of goods and services is measured. Under the income method, national income is obtained by summing up of the incomes of all individuals of a country. Third one is expenditure method. Under the expenditure method, national income is measured by adding up all expenditures made on goods and services during a year. So dear students, so far we discussed about the methods of national income. So if you want to read further, for more information and knowledge, you can refer the following books. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ತಾವು ರಾಷ್ಟ್ರೀಯ ಆದಾಯದ ಮಾಪನದ ವಿಧಾನಗಳ ಕುರಿತು ತಿಳಿದುಕೊಂಡಿದ್ದೀರಿ. ಹೆಚ್ಚಿನ ಒಂದು ಜ್ಞಾನಕ್ಕಾಗಿ, ಹೆಚ್ಚಿನ ಒಂದು ಅಧ್ಯಯನಕ್ಕಾಗಿ ತಾವು ಇಲ್ಲಿ ತಿಳಿಸಿರುವಂತಹ ಪುಸ್ತಕಗಳನ್ನು ಅಭ್ಯಾಸ ಮಾಡಬಹುದಾಗಿದೆ. ಒಂದು, HL ಅಹುಜಾ ಅವರು ಬರೆದಿರುವಂಥ ಮ್ಯಾಕ್ರೋ ಎಕನಾಮಿಕ್ ಥಿಯರಿ ಆ್ಯಂಡ್ ಪಾಲಿಸಿ, ML ಜಿಂಗಾನ್ ಅವರು ಬರೆದಿರುವಂಥ ಮ್ಯಾಕ್ರೋ ಎಕನಾಮಿಕ್ ಥಿಯರಿ, HR ಕೃಷ್ಣಮೂರ್ತಿ ಬರೆದಿರುವ ಸಮಗ್ರ ಅರ್ಥಶಾಸ್ತ್ರ, NCERTಯ 12ನೇ ತರಗತಿಯ ಅರ್ಥಶಾಸ್ತ್ರದ ಪುಸ್ತಕ, ಇವೆಲ್ಲವನ್ನು ತಾವು ಅಧ್ಯಯನ ಮಾಡಬಹುದಾಗಿದೆ. ಇಲ್ಲಿವರೆಗೂ ಈ ಒಂದು ಆನ್ಲೈನ್ ತರಗತಿಯನ್ನು ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.